ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ ಕೈ ತುಂಬಾ ಕ್ಯಾಶ್ ಮೈ ತುಂಬಾ ಜೋಶ್ ಲೈಫ್ ಎಲ್ಲ They are trying to tell us something. ದೊಡ್ಡ ಮ್ಯಾಟ್ರಿಗೆ ಕೈ ಹಾಕಿದ ತಕ್ಷಣ ಹಂಚ್ಕೊಂಡು ಹ್ಯಾಪಿಯಾಗಿರೋಣ ಅನ್ಕೊಂಡ್ರಿ ನೋಡಿ, ದಾಟ್ಸ್ ದ ಪವರ್ ಆಫ್ ಮನಿ. ಬಿಕಾಸ್ ಇದುವರೆಗೂ ಚಿತ್ರರಂಗಕ್ಕೆ ಬಂದು ಆಲ್ಮೋಸ್ಟ್ 20 years ಆಯ್ತು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾರು ನಾನು ಸಿನಿಮಾ ದುಡ್ಡು ಮಾಡಿದ್ದೀನಿ ಅಂತ ಇವತ್ತರಿಗೆ ಹೇಳೇ ಇಲ್ಲ. ಸೊ ಐ ಗೆಸ್ ಥ್ಯಾಂಕ್ ಯು. ಈ ಹಾರ ನಾನು ನಿಮಗೆ ಹಾಕ್ಬಿಟ್ಟು ಹೋಗ್ತೀನಿ ಹೋಗ್ಬೇಕಾದ್ರೆ. ಟ್ರಸ್ಟ್ ಮೀ, ಐ ಮೀನ್ ಇಟ್. ಏನು ರನ್ನ ಅಂತಲ್ಲ, ಸಿ ಐ ಡೋಂಟ್ ವಾಂಟ್ ಟು ಪಿನ್ ಪಾಯಿಂಟ್, ಬಟ್ ನಾನು ಕೇಳಿದಂಥದ್ದು ಕೆಲವು ವಿಚಾರಗಳಿದೆ. ಈಗ ಬಾಬು ಅವ್ರು ಹೇಗೆ ಅಂದ್ಕೊಂಡ್ರು ಮನಸ್ಸು ಬಿಚ್ಚಿ ಮಾತಾಡೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಾರ್ಕೆಟ್ ಅಂತ ಹೇಳ್ತಾರೆ. ಐ ಡೋಂಟ್ ನೋ ವಾಟ್ ಇಸ್ ಮಾರ್ಕೆಟ್. ಸಿನಿಮಾ ಮಾರ್ಕೆಟ್ ಗಾಂಧಿನಗರ್ ಏರಿಯಾ ಅಂತ ಹೇಳ್ತಾರೆ. ಐ ಡು ನಾಟ್ ನೋ ವಾಟ್ ಇಟ್ ಇಸ್. ಬಟ್ ಒಂದು ಸಿನಿಮಾ ಚೆನ್ನಾಗಿ ಹೋಗ್ಬೇಕಾದ್ರೆ ನಿಮ್ಮಲ್ಲೇ ಕೆಲವು ಭಿನ್ನಾಭಿಪ್ರಾಯಗಳಿದ್ದಾವೆ. ಏನು ಅಂತಂದರೆ, ಒಂದು ಬಿಸ್ನೆಸ್ ಆಗ್ತಾ ಇದೆ ಅಂದರೆ 10 ಫೋನ್ ಬರುತ್ತೆ. ಅದರಲ್ಲಿ ಒಂದು ಫೋನ್ ಅಟೆಂಡ್ ಮಾಡ್ತಾ ಇರೋ ವ್ಯಕ್ತಿ ನನ್ನ ಪಕ್ಕನೇ ಇರ್ಬೋದು. ದಯವಿಟ್ಟು ಯಾವ ಹೀರೋಗಳಿಗೆ ಹೇಳೋಕೆ ಹೋಗ್ಬೇಡಿ ಸರ್, ಸ್ಯಾಟಲೈಟ್ ರೇಟ್ ಹೇಳ್ಬೇಡಿ ಸರ್, ಬಿಸ್ನೆಸ್ ಹೇಳ್ಬೇಡಿ ಸರ್, ತಪ್ಪಾಗ್ಬಿಡುತ್ತೆ ಸರ್. ಯಾವ ಹೀರೋನು ನಾನು ಅಂತ ಹೇಳ್ತಾರೆ. ಯಾರೂ ಎಲ್ಲರೂ ಖುಷಿನೇ ಪಡ್ತಾರೆ ಸಿನಿಮಾ ಸಕ್ಸಸ್ ಆದರೆ ಹೊರತು ಎಲ್ಲರ ಜೋಬಲ್ಲಿ ಕೈ ಹಾಕಿ ದುಡ್ಡು ಕಿತ್ಕೊಳೋದಲ್ಲ ಸರ್ ಒಬ್ಬ ಹೀರೋ ಕೆಲಸ. ಅಟ್ಲೀಸ್ಟ್ ಐ ಥಿಂಕ್ ಸೊ. ಸೊ ಹಾಗಿರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ತಿದೆ ಅಂದಾಗ ಒಳ್ಳೇದು ಬಯಸ್ತೀವಿ, ಒಳ್ಳೇದಾಗಲಿ ಅಂತ ಇಷ್ಟಪಡ್ತೀವಿ ಹೊರತು ನಮ್ದು ಯಾವುದಲ್ವೋ ನಮಗೆ ಬೇಡ. ನಂತರ ನನ್ನ ಪ್ರಕಾರ ಇಲ್ಲೂ ತುಂಬ ಜನ ಇನ್ನೂ ನಾಯಕ ನಟರಿದ್ದಾರೆ, ನಾನು ಒಬ್ಬನೇ ಅಲ್ಲ. ಕೆಲವರು ಸ್ಟ್ರಿಕ್ಟಾಗಿ ಬೇಕಾಗಿದ್ದನ್ನು ಹೇಳಿದ್ದನ್ನ ಇಸ್ಕೊಂಡು ಹೋಗ್ತಾರೆ, ಅದು ತಪ್ಪಲ್ಲ. ಇನ್ನು ಕೆಲವರು ನಮ್ಮಂಥವ್ರು ಕೇಳಿದಿನ ಭೇಟಿನೆಲ್ಲ ತೊಗೊಂಡು ಹೋಗ್ತೀವಿ, ಯಾವುದೂ ಕೊಡಲ್ಲ. ಈಗ ನೀವು ಹೇಳಿದ್ರಿ ರನ್ನ ಬಿಟ್ಟೆ ಒಂದು ಇಷ್ಟು ಬಿಟ್ರಿ ಅಂತ ತಾವು ಹೇಳಿದ್ರಿ. ಅದೇನು ನನಗೆ ದುಡ್ಡು ಜಾಸ್ತಿ ಆಗಿದೆ ಅಂತ ಬಿಟ್ಟಿಲ್ಲ, ಬಟ್ ವಿಧಿ ಇಲ್ಲ. ಹೆಚ್ಚು ಕಮ್ಮಿ ಆದರೆ ಸಿನಿಮಾ ಬರಲ್ಲ. ಒಂದು ಆಡಿಯನ್ಸ್ ಆಗಲಿ, ಪ್ರೇಕ್ಷಕರು ನನ್ನೊಟ್ಟಿಗೆ ಎಷ್ಟೋ ಸಹಕಾರವಿದ್ರು, ತಂತ್ರಜ್ಞರು ಎಲ್ಲರೂ ಶ್ರಮಪಟ್ಟು ಮಾಡಿರೋ ಸಿನಿಮಾ ಯಾವುದೋ ಚಿಕ್ಕ ವಿಚಾರಕ್ಕೆ ನಿಂತು ಹೋಗ್ಬಿಡ್ಬಾರ್ದು. ನಂಬಿಕೆ. ಇನ್ನೊಂದು ನೀವು ಹೇಳ್ತೀರ ಡಿಸ್ಟ್ರಿಬ್ಯೂಷನ್. ಎಲ್ಲರೂ ಬಂದು ಒಂದು ಸಿನಿಮಾ ನಂಬ್ಕೊಂಡು ಒಂದು ಕೋಟಿಗಟ್ಟಲೆ ಹಾಕಿರ್ಬೇಕಾರೆ ನಂದು ಒಂದು ಜವಾಬ್ದಾರಿ, ಅದನ್ನು ಅನ್ಕೊಂಡು ಮಾಡ್ತೀನಿ. ಅಟ್ಲೀಸ್ಟ್ ಬರೋರಿಗೆ ಅವ್ರು ಇದ್ದಾರಲ್ಲ, ಅವ್ರು ಅಟ್ಲೀಸ್ಟ್ ನಾವು ನಂಬ್ಕೊಂಡು ಮಾಡೋಣ, ಕರೆಕ್ಟ್ ಟೈಮ್ ಬರುತ್ತೆ ಅಂದ್ಬಿಟ್ಟು ಅಷ್ಟೇ, ಬೇರೆ ಏನಿಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ಟುಡೇ ದಟ್ ದುಡ್ಡು ಮಾಡ್ತು ಅಂತ ಹೇಳಿದ್ರಿ, ಒಂದು ವಾರದಲ್ಲಿ ಬರುತ್ತೆ ಅಂದರೆ ತುಂಬ ಖುಷಿ ಕೊಡ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಮೈ ಫಸ್ಟ್ ಸಕ್ಸಸ್ಫುಲ್ ಫಿಲ್ಮ್ ಇನ್ ಮೈ ಕರಿಯರ್. ಓಕೆ, ಥ್ಯಾಂಕ್ ಯು. ಸೆಕೆಂಡ್, ಬಾಬು ಅವರೇ ತಾವು ಮನಸ್ಸು ಬಿಚ್ಚಿ ಹೇಳ್ತೀರಿ, ಸಾರಿ ಅಂತ ಹೇಳಿದ್ರಿ. ಪ್ಲೀಸ್, ನನಗೆ ಗೊತ್ತಿರೋ ಹಾಗೆ ಒಂದು ಫ್ಯಾಮಿಲಿ ಅಂತ ಇದ್ದರೆ ಮಾತ್ರ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಕಿತ್ತಾಟಗಳು ಯಾವುದು ದುಡ್ಡಿನ ವಿಚಾರಕ್ಕಾಗಲಿ ಬ್ಯಾಡ್ದಿದ್ದ ವಿಚಾರಕ್ಕಿರಲಿಲ್ಲ. ಸಿನಿಮಾ ವಿಚಾರಕ್ಕೆ ಎಲ್ಲಿವರೆಗೆ ಕಿತ್ತಾಟ ಇರೋದು, ಅದು ಕಿತ್ತಾಟ ಒಳ್ಳೆ ಕಿತ್ತಾಟನೇ. ದಟ್ಸ್ ಆಲ್ ಇಟ್ ಇಸ್. ಆ್ಯಂಡ್ ನನಗೆ ಅನಿಸುತ್ತೆ ಬಹುಶಃ ಎಲ್ಲೋ ಒಂದು ಕಡೆ ಕೋಟಿಗೊಬ್ಬ 1 ಸಿಕ್ಕಿರೋ ಆಶೀರ್ವಾದ ಇರಬೇಕು ನನಗೆ. ಕೋಟಿಗೊಬ್ಬ 2ಗೆ ಈ ಮಟ್ಟಕ್ಕೆಲ್ಲ ಓಪನ್ ಆಗಿ ಬಿಸ್ನೆಸ್ ಬರ್ತದೆ, ಓಪನ್ ಆಗಿ ಎಲ್ಲ ಹೇಳ್ಕೋತಾ ಇದ್ದೀರ, ಅದು ಏನೋ ಮಿರಾಕಲ್ ನಡೆದೋಗಿದೆ. ಈ ಥರ ಮಿರಾಕಲ್ ಇಲ್ಲಿಂದ ಕಂಟಿನ್ಯೂ ಆಗಲಿ ಅಂತ ಹೇಳ್ಕೋತೀನಿ ಅಷ್ಟೇ. ಆ್ಯಂಡ್ ಐ ಹ್ಯಾವ್ ನಥಿಂಗ್ ಎಲ್ಸ್ ಟು ಸೇ. ಸಿ, ಬಿಸ್ನೆಸ್ ಹೇಳಿದ ತಕ್ಷಣವೇ ನನ್ನ ವ್ಯಕ್ತಿತ್ವ ಆಗಲಿ, ನನಗೆ ಸಿನಿಮಾ ಮೇಲಿನ ಆಸಕ್ತಿ ಆಗಲಿ ಎರಡೂ ಚೇಂಜ್ ಆಗಲ್ಲ. ಐ ಆಮ್ ಸ್ಟಿಲ್ ದಿ ಸೇಮ್. ಆ್ಯಂಡ್ ಸಿನಿಮಾ ಚೆನ್ನಾಗಿ ಹೋಗ್ಬೇಕು. ಫಸ್ಟ್ ಆಫ್ ಆಲ್ ಸಿನಿಮಾ ಮಾಡೋದೇ ಸಿನಿಮಾ ಚೆನ್ನಾಗಿ ಹೋಗಲಿ ಅಂತ. ಅದರಿಂದ ಇನ್ನೊಂದಿಷ್ಟು ಜನ ಚೆನ್ನಾಗಿ ಹೋದ ತಕ್ಷಣ ಈಗ ನೆಕ್ಸ್ಟ್ ನಾನು ಸಿನಿಮಾ ಬರೋದಕ್ಕೆ ಎಷ್ಟೋ ತಿಂಗಳಾಗುತ್ತೆ. ಸೊ ಇದೇ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ, ಅವ್ರು ಇನ್ನೊಂದು ಸಿನಿಮಾ ಕೈ ಹಾಕ್ತೀರ, ಅವಾಗ ಅದಕ್ಕೆ ಒಳ್ಳೆಯದಾಗುತ್ತೆ. ಇಟ್ಸ್ ಅ ಚೇಂಜ್. ಸೊ ಐ ಗೆಸ್ ಐ ಆಮ್ ಗ್ಲ್ಯಾಡ್ ದಟ್ ಕೋಟಿಗೊಬ್ಬ 2 1 ವರ್ಷ 4 ತಿಂಗಳು ಎಷ್ಟೋ ದಿನಗಳಾದ್ಮೇಲೆ ಬಂದಂಥ ಸಿನಿಮಾ ಇದು. ಆ ನಂಬಿಕೆ ಉಳಿಸ್ಕೊಂಡ್ರಿ ತಾವೆಲ್ಲರೂ ಕೂಡ ಅಟ್ಲೀಸ್ಟ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್
ಈ ಸಕ್ಸಸ್ಸಲ್ಲಿ ನನಗೆ ಮೊದಲಿನದು ಕಾಣೋದೇ ನನ್ನ ನಿರ್ದೇಶಕ ರವಿ ಸರ್ ಅವರು. ಅವರಿಂದ ಇದಿಲ್ಲ ನಂಬರ್ 1. ಆ ವ್ಯಕ್ತಿ ಅವ್ರ ಮೇಲೂ ಸಿಕ್ಕಾಪಟ್ಟೆ ಕಮೆಂಟ್ಸ್ ಇತ್ತು ಕೆಲವು ಸಿನಿಮಾಗಳಿಂದ. ಬಟ್ ಐ ಥಿಂಕ್ ಅವರು ಹಿ ಪ್ರೂವ್ಡ್ ಇಟ್ ಬ್ಯಾಕ್ ದಟ್ ಹಿ ಈಸ್ ಆಲ್ವೇಸ್ ಎ ಗುಡ್ ಡೈರೆಕ್ಟರ್. ಯಾವುದೋ ಒಂದು 2-3 ಸಿನಿಮಾದಿಂದ ಯಾರನ್ನ ರೂಲ್ ಔಟ್ ಮಾಡೋಕ್ಕಾಗೋದಿಲ್ಲ. ಸೊ ಫಸ್ಟ್ ಐ ಥಿಂಕ್ ಐ ಓ ಟು ಕೆ ಎಸ್ ರವಿಕುಮಾರ್ ಅವರು. ಸೆಕೆಂಡ್, ದ ರೈಟರ್ ಆಫ್ ದ ಮೂವಿ ಶಿವು ಬಹಳ ಕನ್ವಿಕ್ಷನಿಂದ ಬರೆದ್ರು ಅವರು ಈ ಕಥೆನ. ಮೂರನೇದು ಇವೆರಡರ ಮೇಲೆ, ಈ ಇಬ್ಬರು ವ್ಯಕ್ತಿಗಳ ಮೇಲೆ ಕತೆ ಮೇಲೆ ನಂಬಿಕೆ ಇಟ್ಟದ್ದು ಸೂರಪ್ಪ ಬಾಬು. ಐ ಥಿಂಕ್ ಬಾಬು ಅವ್ರದ್ದು ಕನ್ವಿಕ್ಷನಲ್ಲಿ ಈ ಸಿನಿಮಾ ಮಾತಾಡ್ತಾ ಇರಲಿಲ್ಲ. ಅವ್ರು ಹೇಳಿದ ಸತ್ಯ, ಇಬ್ಬರಿಗೂ ಮಾತುಕತೆ ನಡೀತಾ ಇತ್ತು. ಬಟ್ ಅದರಿಂದ ಯಾವತ್ತೂ ಶೂಟಿಂಗ್ ಇತ್ತಿಲ್ಲ, ಶೂಟಿಂಗ್ ₹1 ಕಮ್ಮಿ ಆಗ್ತಾ ಇರಲಿಲ್ಲ, ತೊಂದರೆ ಆಗ್ತಾ ಇರಲಿಲ್ಲ. ಸೊ ಡೆಫಿನೆಟ್ಲಿ ದ್ಯಾಟ್. ಆ್ಯಂಡ್ ಐ ಥಿಂಕ್ ಈ ಸಕ್ಸಸ್ಗೆ ಮೂಲ ಕಾರಣ ಇವರೆಲ್ಲರಿದ್ದು ಮತ್ತು ಸಹ ಕಲಾವಿದರು. ಪ್ರತಿಯೊಬ್ಬರು ಕಲಾವಿದರು ಅವರ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು, ತಂತ್ರಜ್ಞರು ಅವರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರು. ಐ ಆಮ್ ವೆರಿ ಹ್ಯಾಪಿ ದಟ್ ಫಿಲ್ಮ್ ಇಸ್ ಡೂಯಿಂಗ್ ಸೋ ಪ್ರಿಟಿ ಬ್ಯೂಟಿಫುಲಿ ವೆಲ್ ಆ್ಯಂಡ್ ಐ ಥಿಂಕ್ ಇಟ್ ಕಂಟಿನ್ಯೂಸ್. ಸಿನಿಮಾ ಕೋಟಿಗೊಬ್ಬ ಏನಿದೆ, ಒಂದು ನನಗೆ ಟ್ವಿಟರಲ್ಲಿ ಬಹಳಷ್ಟು ಜನ ಟ್ವೀಟ್ ಮಾಡ್ತಾನೆ ಇದ್ದಾರೆ. ನನಗೆ ಚೆನ್ನೈಯಿಂದೆಲ್ಲ ಕಲಾವಿದರುಗಳು ತುಂಬ ಜನ ಟ್ವೀಟ್ ಮಾಡಿದ್ರು. ಇದಕ್ಕಿಂತ ಒಂದು ಬಹುಶಃ ಒಳ್ಳೆ ಪೇಮೆಂಟ್ ನನಗೆ ಸಿನಿಮಾದಲ್ಲಿ ಸಿಗೋದಿಲ್ಲ. ಸೊ ಥ್ಯಾಂಕ್ ಯು, ದಟ್ಸ್ ಆಲ್. ಆ್ಯಂಡ್ ಮಾಧ್ಯಮದಲ್ಲೂ ಕೂಡ ತುಂಬ ಜನ ಬಹಳ ಮನಸ್ಸು ಬಿಚ್ಚಿ ರಿವ್ಯೂಸ್ ಬರೆದಿದ್ದೀರಿ, ಬಹಳ ಅದ್ಭುತವಾಗಿ ಬರೆದಿದ್ದೀರಿ ತಾವು. ಥ್ಯಾಂಕ್ ಯು, ದಟ್ಸ್ ಆಲ್ ಐ ಕ್ಯಾನ್ ಸೇ. ಆ್ಯಂಡ್ ಎಲ್ಲೋ ಒಂದು ಕಡೆ ರಿವ್ಯೂಸ್ ಮ್ಯಾಟರ್ಸ್, ಇಟ್ ಡಸ್ ಮ್ಯಾಟರ್. ಪ್ರತಿಯೊಬ್ಬರಿಗೂ ಮನೆ ಬಿಟ್ಟು ಬರೋರಿಗೆ ಅದೆಲ್ಲ ಒಂದು ಕಡೆ ಖಂಡಿತವಾಗ್ಲೂ ಅದು ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಯು ಪೀಪಲ್ ಹ್ಯಾವ್ ಬಿನ್ ವೆರಿ ಜನರಸ್ ವಿತ್ ಯುವರ್ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ರವಿಶಂಕರ್ಗೂ ನಂದು ಒಂಥರ ಬೇರೆ ಥರನೇ ಸಂಬಂಧ. ನಾನು ಬಹಳ ಒಬ್ಬ ಅತ್ಯುತ್ತಮವಾದ ವ್ಯಕ್ತಿನ ಕಾಣ್ತೀನಿ ಅವರಲ್ಲಿ. ಫಸ್ಟ್ ಆಫ್ ಆಲ್ ಅತ್ಯುತ್ತಮವಾದಂಥ ವ್ಯಕ್ತಿ, ವೆರಿ ಆನೆಸ್ಟ್, ವೆರಿ ಸಿಂಪಲ್. ಹೀ ಈಸ್ ಎನಿಥಿಂಗ್ ಬಟ್ ಎ ಬ್ಯಾಡ್ ಮ್ಯಾನ್. ಸೊ ಐ ಸ್ಟಿಲ್ ವಂಡರ್ ಹೌ ಹಿ ಡಸ್ ದಟ್ ಆನ್ ಸ್ಕ್ರೀನ್. ನನಗೆ ಈ ಯಾರಿಗಾರ ಬೈಯೋದು, ಗುರಾಯಿಸ್ಕೊಂಡು ಹೊಡಿಯೋಕ್ಕೆ ಹೋಗ್ತಾ ಇರೋದು, ಹುಡುಗಿಯರಿಗೆಲ್ಲ ಎಳೆಯೋದು, ಈಗ ವ್ಯಕ್ತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಐ ಸ್ಟಿಲ್ ವಂಡರ್. ದಟ್ ಇಸ್ ವೈ ಐ ಸೇ ಹಿ ಈಸ್ ಸಚ್ ಎ ಬ್ಯೂಟಿಫುಲ್ ಟ್ಯಾಲೆಂಟ್. ಬಿಕಾಸ್ ಆ ಶಾರ್ಟ್ಗಳು ಇಟ್ಟಾಗ ನೀವು ನೋಡಬೇಕು, ಆ ಒಂದು ಸೀನ್ ಇದೆ ಇದರಲ್ಲಿ, ಒಂದು ಹುಡುಗಿ ನಡೀತಾ ಇರೋದು, ಇವರಷ್ಟು ಯಾರೂ ಬೆವ್ತಿಲ್ಲ ಅವತ್ತು. ಆ ಹುಡುಗಿನೇ ಚೆನ್ನಾಗಿದ್ರು ನಗಾಡ್ಕೊಂಡು, ಬೆವ್ತರು ಆಗ್ತಾ ಇಲ್ಲ ಅವ್ರ ಕೈಲಿ, ನಡುತ್ತಾ ಇರೋದು ಹಾಗೇನೆ. ದಟ್ ಈಸ್ ರವಿಶಂಕರ್ ಫಾರ್ ಯು. ಬಟ್ ವಾಟ್ ಅನ್ ಆ್ಯಕ್ಟರ್. ಐ ಥಿಂಕ್ ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ದಟ್ ಪರವಾಗಿಲ್ಲ ನನ್ನೊಟ್ಟಿಗೆ ಸೇರಿಕೊಂಡು ಸ್ವಲ್ಪ ಆ್ಯಕ್ಟಿಂಗ್ ಇಂಪ್ರೂವ್ ಆಗಿದೆ ನಿಮ್ದು ಅಂತ. ಆ್ಯಕ್ಚುಲಿ ಅದು ಉಲ್ಟಾ. ಬಹುಶಃ ನಾನು ಅವ್ರನ್ನ ಭೇಟಿ ಮಾಡಿದ್ದು ಕೆಂಪೇಗೌಡ ಅಂತ. ಅಲ್ಲಿಂದ ನೀವು ಕ್ರಾಫ್ಟ್ ತೊಗೊಳಕ್ಕೆ ಹೋದರೆ ಸ್ವಲ್ಪ ಹೀಗೆ ಇದೆ ನಮ್ಮದು. ಸೊ ಐ ಗೆಸ್ ರವಿಶಂಕರ್ ಸಿಕ್ಕಿದಾಗ ನಾನು ಇಂಪ್ರೂವ್ ಆಗಿದ್ದೀನಿ. ಐ ವಾಂಟ್ ಟು ಸೇ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್.